ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೆ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1248ನೆಯ ಅನುಶಾಸನ ಪರ್ವದ 181ನೇ ಭಾಗವನ್ನ ಈಗ ನಾವು ಕೇಳಲಿಕ್ಕೆ ತೊಡಗಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 124ನೇ ಒಂದು ಅಧ್ಯಾಯ. ಅದರಲ್ಲಿ ಈ 24ನೇ ಶ್ಲೋಕ ಸಮಾಪ್ತವಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 220ನೇ ಅಧ್ಯಾಯ. ಅದರಲ್ಲಿ ಕೂಡ 20 ಅಥವಾ 24ನೇ ಶ್ಲೋಕ ಸಮಾಪ್ತವಾಗಿದೆ. ಮುಂದೆ ವೈಷ್ಣವ ಪಾಠದಲ್ಲಿ 204ನೇ ಅಧ್ಯಾಯ. ಗೀತಾ ಪ್ರಶ್ನೆ ಪಾಠದಲ್ಲಿ ಈ ಒಂದು ಭಾಗ ಕಂಡು ಬರೋದಿಲ್ಲ. ನಾವು ಅದನ್ನು ಹಿಂದೆ ಕೂಡ ನೋಡಿದ್ದೇವೆ. ಈ ಅಧ್ಯಾಯ ಸಮಾಪ್ತ ಆಗಿರಲಿಲ್ಲ. ಅದರಲ್ಲಿ ಕೆಲವು ಶ್ಲೋಕಗಳನ್ನು, ಸುಮಾರು 24 ಶ್ಲೋಕಗಳವರೆಗೆ ಮಾತ್ರ ನಾವಿದನ್ನ ನೋಡಿ ಮುಗಿಸಿದ್ದೆವು. ಅನೇಕ ರೋಗಗಳ ಕುರಿತಾಗಿ ಪಾರ್ವತಿ ದೇವಿ ಪ್ರಸ್ತಾವ ಮಾಡಿ ಅದ್ರ ಬಗ್ಗೆ ಏನು ಕಾರಣ ಇದಕ್ಕೆ ಅಂತ ವರ್ಣಿಸ್ತಾಳೆ. ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ವಾಂಗ್ಮಾನಿನ್ಯ ಶಿವಾನ್ಯ ಪೃಷ್ಟಃ ಮನೋಮಾನಿ ಶಿವಃ ನೈಕವಿಧಾನಾಂ ರೋಗಾಣಾಂ ನಿದಾನಾನಿ ಅತ್ರ ಸೂಚಯತಿ. ಅಯಂ ಖಲು ಶಿವಃ ದೇಹಾಭಿಮಾನಿ ಮನೋಭಿಮಾನಿ ಚ ದೇಹೇಷು ಮನಸ್ಸು ಚ ಯೇ ವಿಕಾರಾಃ ಜಾಯಂತೆ ತಾನ್ ಅಯಮೇವ ದೇಹಾಭಿಮಾನಿ ಮನೋಭಿಮಾನಿ ಪ್ರಥಮಃ ದೈವ್ಯಃ ಭಿಷಕ್. ರುದ್ರಾಧ್ಯಾಯೇ ಯೋಯಂ ರುದ್ರಃ ಪ್ರಥಮಃ ದೈವ್ಯೋ ಭಿಷಕ್ ಇತಿ ವರ್ಣ್ಯತೆ. ಅಯಮೇವ ವೈದ್ಯಃ ತಾನ್ ಸರ್ವಾನ್ ನಿದಾನ ಪ್ರಕಾರಾನ್ ಜ್ಞಾತುಮರ್ಹತಿ ಉಪದೇಷ್ಟುಂ ಚ. ಏವಂ ಚ ಕಿಂಚಿತ್ ಶಿವನಿದಾನಮಿದಂ. ನಮಗೆ ಈ ಆಯುರ್ವೇದದಲ್ಲಿ ಕೇಳಿ ಗೊತ್ತಿದೆ, ಶಾರೀರೇ ಸುಷ್ಠುತ ಶ್ರೇಷ್ಠ ಚರಕಸ್ತು ಚಿಕಿತ್ಸಿತೆ ನಿದಾನೇ ಮಾಧವ ಶ್ರೇಷ್ಠ ಅಂತ. ಶರೀರಕ್ಕೆ ಸಂಬಂಧಪಟ್ಟಂತಹ ಶರೀರ ರಚನಾ, ಶರೀರ ಕ್ರಿಯಾ ಇತ್ಯಾದಿಗಳ ಬಗ್ಗೆ ಸುಶ್ರುತ ಎಲ್ಲವನ್ನೂ ವರ್ಣಿಸಿದ್ದಾನೆ. ಅನಾಟಮಿ ಮತ್ತೆ ಫಿಸಿಯಾಲಜಿ ಅಂತದನ್ನೆಲ್ಲ. ಚರಕಸ್ತು ಚಿಕಿತ್ಸೆ, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಕುರಿತಾಗಿ ಚರಕ ವರ್ಣಿಸಿದ್ದಾನೆ. ನಿದಾನೆ, ರೋಗದ ನಿದಾನಗಳನ್ನ, ಪ್ಯಾಥಾಲಜಿ ಅಂತ ಏನಿರ್ತದಲ್ಲ ಅದನ್ನ ಮಾಧವ ಅನ್ನುವ ಒಬ್ಬ ತಜ್ಞ ವರ್ಣಿಸಿದ್ದಾನೆ. ಹೀಗೆ ಮಾಧವ ನಿದಾನವನ್ನು ಓದಬೇಕು, ಚರಕನ ಚಿಕಿತ್ಸಾ ಶಾಸ್ತ್ರವನ್ನ, ಮತ್ತೆ ಸುಶ್ರುತನ ಶರೀರ ಶಾಸ್ತ್ರವನ್ನು ಓದಬೇಕು ಅಂತ ಹೀಗೆಲ್ಲ ನಾವು ಕೇಳಿರ್ತೇವೆ. ಅಲ್ಲಿ ಆ ಮಾಧವ ನಿದಾನ ಅಂತ ನಾವೇನ್ ನೋಡಿದ್ವಲ್ಲ, ಮಾಧವ ನಿದಾನದ ಜೊತೆಗೆ ಇದೊಂದು ಶಿವನಿದಾನ, ಶಿವರೂಪಿಯಾದಂತಹ ಭಗವಂತ ಈ ನಿದಾನ ಶಾಸ್ತ್ರವನ್ನ ವರ್ಣಿಸಿದ್ದಾನೆ. ನಮಗೆ ಗೊತ್ತಿರುವಂತೆ ರುದ್ರಾಧ್ಯಾಯದಲ್ಲಿ ಈತನನ್ನ ಅಧ್ಯವೋಚತದಿ ವಕ್ತ ಪ್ರಥಮೋ ದೈವ್ಯೋ ಭಿಷಕ್, ಮೊದಲನೆಯ ದೇವ ವೈದ್ಯ ಈತ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಉಳಿದೆಲ್ಲ ವೈದ್ಯರು ಕೇವಲ ದೇಹದ ಬಗ್ಗೆ ಸ್ವಲ್ಪ ತಿಳಿದವರಾಗಿರ್ತಾರೆ, ದೇಹದ ಅಭಿಮಾನಿಗಳಾಗಿರೋದಿಲ್ಲ. ಅವರು ತಮ್ಮ ದೇಹಕ್ಕೆ ಅವರವರ ಅಭಿಮಾನಿಗಳಾಗಿರ್ತಾರೆ, ತಮ್ಮ ಮನಸ್ಸಿಗೆ ಅಭಿಮಾನಿಗಳಾಗಿರ್ತಾರೆ.
ಬೇರೆಯವರ ದೇಹ, ಬೇರೆಯವರ ಮನಸ್ಸುಗಳಿಗೆ ನಾವು ಯಾರು ಈ ವೈದ್ಯರು ಕೂಡ ಅಭಿಮಾನಿಗಳಲ್ಲ. ಆದ್ರೆ ಶಿವ ಎಲ್ಲರ ದೇಹಗಳಿಗೆ ಮತ್ತು ಎಲ್ಲರ ಮನಸ್ಸುಗಳಿಗೆ ಅಭಿಮಾನಿಯಾದಂತಹ ಮಹಾವೈದ್ಯ, ವೈದ್ಯನಾಥೇಶ್ವರ ಆತ. ಅವನಿಗೆ ಈ ಶರೀರದಲ್ಲಿ, ಮನಸ್ಸಿನಲ್ಲಿ ಬರುವಂತಹ ರೋಗಗಳ ನಿದಾನ ಅಂದ್ರೆ ಕಾರಣ ಅದೆಲ್ಲವೂ ಗೊತ್ತಿರ್ತದೆ. ಅದನ್ನೆಲ್ಲ ಸರಿಯಾಗಿ ತಿಳಿದು ಅದಕ್ಕೊಂದು ಚಿಕಿತ್ಸೆಯನ್ನು ಹೇಳಬೇಕಾದವರಲ್ಲಿ ಆತ ಅಗ್ರಗಣ್ಯ. ಆದ್ದರಿಂದ ಈ ಭಾಗವನ್ನು ನಾವು ಶಿವನಿದಾನ ಅಂತ ತಿಳ್ಕೊಳ್ಬೇಕು. ಯಾರು ಈ ಆಯುರ್ವೇದ ಕುರಿತಾಗಿ ಅಧ್ಯಯನ ಮಾಡ್ತಿರ್ತಾರೆ ಅಂಥವರು ಈ ಕೆಲವು ಭಾಗಗಳನ್ನು ಕೂಡ ಗಮನಿಸಬೇಕು. ಯಾವ್ಯಾವ ಕಾರಣದಿಂದಾಗಿ ರೋಗಗಳು ಬರ್ತವೆ ಅಂತ ಅನ್ನೋದನ್ನು. ಆಯುರ್ವೇದದಲ್ಲಿ ಕರ್ಮಗಳಿಂದಾಗಿ, ಪಾಪಗಳಿಂದಾಗಿ, ಪ್ರಾರಬ್ಧ ಕರ್ಮದಿಂದ ರೋಗಗಳು ಬರುವುದರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರಿಗೆ ಅದು ಹೊಸದೇನಲ್ಲ. ಆದ್ರೆ ಇಲ್ಲಿ ಬಂದಿರುವಂತಹ ಸಂಗತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಇಷ್ಟೇ ನನ್ನ ಒಂದು ವಿನಂತಿ. ಪಾರ್ವತಿ ಕೇಳ್ತಾಳೆ, ಕೆಲವರು ಒಣಗಿ ಹೋಗಿರ್ತಾರೆ, ಕೃಷರಾಗಿ ಕಾಣ್ತಾರೆ, ಅವ್ರಿಗೆ ಯಾವ ಕರ್ಮದಲ್ಲಿ ಹೀಗಾಗ್ತದೆ? ಅದಕ್ಕೆ ಶಿವ ಹೇಳ್ತಾನೆ, ಹಿಂದೆ ಮಾಂಸಾಹಾರವನ್ನ ಬಹಳಷ್ಟು ಅಪೇಕ್ಷೆ ಪಟ್ಟು ತಿಂದು ಇನ್ನೊಬ್ಬರಿಗೆ ಸಿಗದಂತೆ ಮಾಡಿ ತಾವೇ ಭಕ್ಷ್ಯ ಭೋಜ್ಯಾದಿಗಳನ್ನು ತಿನ್ನುವವರು, ಇನ್ನೊಬ್ಬರಿಗೆ ಏನಾದರೂ ಭೋಗಗಳು ಸಿಕ್ಕಿದ್ರೆ ಅದನ್ನು ನೋಡಿ ಅಸೂಯೆ ಪಡುವವರು, ಈ ಜನ್ಮದಲ್ಲಿ ಶೋಷಣ ಅನ್ನುವ ವ್ಯಾಧಿಯನ್ನ, ಶರೀರವೆಲ್ಲ ಒಣಗಿ ಹೋಗಿ ಧಮನಿ ಸಂತತಾಹ, ಮೈಯಲ್ಲೆಲ್ಲ ನರನಾಡಿಗಳು ಎದ್ದು ಕಾಣುವಂತೆ ಆಗಿ ಏನ್ ಮಾಡಿದ್ರೂ ಕೂಡ ಮೈಕೈ ತುಂಬಿಕೊಳ್ಳಲಾಗದೆ ಒದ್ದಾಡ್ತಾ ಇರ್ತಾರೆ. ಶೋಷಣ ಅನ್ನುವುದು ವ್ಯಾಧಿ, ಅದು ಅವ್ರು ಮಾಡಿದ ಒಂದು ಕರ್ಮದ ಫಲ. ಮುಂದೆ ಪಾರ್ವತಿ ಕೇಳ್ತಾಳೆ, ಕ್ಲಿಶ್ಯಂತೆ ಕುಷ್ಠರೋಗಿಣ, ಕೆಲವರು ಕುಷ್ಠರೋಗದಿಂದ ಒದ್ದಾಡುವಂತಹ ಪ್ರಸಂಗ ತಂದ್ಕೋತಾರೆ, ಅವರಿಗೆ ಯಾವ ಕರ್ಮ ವಿಪಾಕದಿಂದ ಹೀಗಾಗ್ತದೆ? ಅದಕ್ಕೆ ದೇವಿ ಪರೇಶಾಂ ರೂಪನಾಶನಾಹ, ಇನ್ನೊಬ್ಬರ ರೂಪಕ್ಕೆ ಧಕ್ಕೆ ತಂದವರು. ಅದೇನು ಇನ್ನೊಬ್ಬರ ರೂಪಕ್ಕೆ ಧಕ್ಕೆ ತರುವುದು ಅಂದ್ರೆ? ಇನ್ನೊಬ್ಬರು ಸ್ವರೂಪಿಗಳಾಗಿದ್ದನ್ನ ಸಹಿಸಲಿಕ್ಕಾಗದೆ ಅವರಿಗೆ ಈ ನಾವೀಗ ನೋಡ್ತೀವಲ್ಲ ಈಗಿನ ಕಾಲದಲ್ಲಿ ಆಸಿಡ್ ದಾಳಿ ಮೊದಲಾದವುಗಳನ್ನ ಮಾಡಿ ಆ ಸ್ವರೂಪವನ್ನ ಎಲ್ಲ ತಿರುಚಿ ಹಾಕುವಂತೆ ಮಾಡ್ತಾರೆ. ಯಾವುದೋ ಕಾರಣದಿಂದಾಗಿ ಇನ್ನೊಬ್ಬರನ್ನು ಸಹಿಸಿಕೊಳ್ಳಿಕ್ಕಾಗದೆ ಹೋದ್ರೆ, ವಿಶೇಷವಾಗಿ ಸ್ತ್ರೀಯರ ಮೇಲೆ ಇಂಥದೊಂದು ಆಕ್ರಮಣ ನಡೀತಿರ್ತದೆ, ನಮಗೆ ಗೊತ್ತಿಲ್ಲ. ಇದು ರೂಪನಾಶ ಮಾಡುವುದು ಅಂತ ಒಂದು ಕ್ರಿಯೆ. ಅದಲ್ಲದೆ ಯಾರೊಬ್ರು ಸುಂದರರಾಗಿದ್ರು ಕೂಡ, ಅಥವಾ ಬಹಳ ಸುಂದರ ಏನಲ್ಲ, ತಮ್ಮಷ್ಟಕ್ಕೆ ತಾವು ಅತಿ ರೂಪಿಗಳಾಗಿಯೂ ಇಲ್ಲದೇ ಇದ್ದಾರೆ, ಅವರ ರೂಪದ ಬಗ್ಗೆ ಕಳಂಕ ಬರುವಂತಹ ಮಾತುಗಳನ್ನು ಆಡುವುದು. ರೂಪವನ್ನು ನಾಶ ಮಾಡುವುದು ಅಂದ್ರೆ ರೂಪಕ್ಕೆ ಕಳಂಕ ತರುವಂತ ಮಾತನಾಡುವುದು ಒಂದು ಹೌದು, ಮತ್ತೆ ರೂಪವನ್ನ ವಾಸ್ತವಿಕವಾಗಿ ನಾಶಪಡಿಸುವುದು ಅಂತೂ ಒಂದು ಅರ್ಥ ಆಗ್ಬೋದು. ಈಗ ಎಲ್ಲ ಅರ್ಥಗಳನ್ನು ಮಾಡಬೇಕು ನನ್ನ ಆಲೋಚನೆ. ಇದೆಲ್ಲ ಕುಷ್ಠರೋಗಕ್ಕೆ ಕಾರಣ ಆಗ್ತದೆ. ಹೊಡೆಯೋದ್ರಿಂದ, ಕೊಲ್ಲೋದ್ರಿಂದ, ಬೆಂಕಿ ಹಾಕೋದ್ರಿಂದ, ಅನೇಕ ಕಾರಣಗಳಿಂದಾಗಿ ಆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಿರ್ತಾರೆ, ಅವರಿಗೆ ಅಪತ್ಯ ಆಹಾರ ಕೊಟ್ಟಿರ್ತಾರೆ. ಚಿಕಿತ್ಸಕವ ದುಷ್ಟಾಶ್ಚ, ದುಷ್ಟರಾದ ಚಿಕಿತ್ಸಕರಾಗಿ ಬಿಟ್ರೆ, ವೈದ್ಯ ವೃತ್ತಿಯನ್ನು ಅವಲಂಬಿಸಿದ್ದಾರೆ ಅಂಥವರು ಆ ವೈದ್ಯ ವೃತ್ತಿಯನ್ನ ತುಂಬಾ ಪ್ರಾಮಾಣಿಕತೆಯಿಂದ ಮಾಡಬೇಕಾಗಿರ್ತದೆ. ಅಂಥದ್ರಲ್ಲಿ ಆ ರೋಗಿಗಳನ್ನ ಆರ್ಥಿಕವಾಗಿ, ದೈಹಿಕವಾಗಿ ಶೋಷಿಸಿ ಅವರಿಗೆ ಹೊಸ ರೋಗಗಳು ಬರುವಂತೆ ಮಾಡಿ
ಇದೆಲ್ಲ ಮಾಡುವರಿದ್ದಾರೆ, ನೀವು ನೋಡಿರ್ತೇವೆ. ಯಮಸ್ತು ಹರತು ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅನ್ನೋ ಶ್ಲೋಕವನ್ನು ನೀವೆಲ್ಲ ಕೇಳಿರ್ತೇವೆ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ. ವೈದ್ಯರಾಜನೇ ನೀನು ಯಮರಾಜನ ಸಹೋದರ. ಯಾಕೆಂದ್ರೆ ಆ ಯಮ ಪ್ರಾಣಗಳನ್ನು ಮಾತ್ರ ಕಳಿತಾನೆ. ವೈದ್ಯ ಪ್ರಾಣಾನ್ ಧನಾನಿಚ, ವೈದ್ಯ ಪ್ರಾಣಗಳನ್ನು ಮತ್ತೆ ವ್ಯಕ್ತಿಯ ಧನವನ್ನು ಎರಡನ್ನೂ ಅಪಹರಿಸ್ತಾನೆ ಅಂತ ವೈದ್ಯರ ಬಗ್ಗೆ, ದುಷ್ಟ ವೈದ್ಯರ ಬಗ್ಗೆ ಒಂದು ನಿಂದಾವಾಕ್ಯವನ್ನು ಸುಭಾಷಿತದಲ್ಲಿ ನಾವು ಕೇಳ್ತೇವೆ. ಹೀಗೆ ದುಷ್ಟರಾದಂತಹ ಚಿಕಿತ್ಸಕರು ಇವರೆಲ್ಲರೂ ಕೂಡ ಕುಷ್ಠರೋಗಕ್ಕೆ ಗುರಿ ಆಗ್ತಾರೆ. ಪ್ರಾಣಿಗಳ ವಿಷಯದಲ್ಲಿ ದಯೆ ಇಲ್ಲದೆ ಬದುಕ್ತಾರೆ. ಇನ್ನೊಬ್ಬರಿಗೆ ಕಲುಷಿತವಾದ ಆಹಾರವನ್ನು ಕೊಡುವವರು ಅಥವಾ ಆಹಾರಕ್ಕೆ ಕಲಬೆರಕೆಯನ್ನು ಮಾಡುವಂಥವರು, ಅವರೆಲ್ಲರಿಗೂ ಕೂಡ ಈ ಕುಷ್ಠರೋಗ ಬಂದು ಅಂಟಿಕೊಳ್ತದೆ ಅಂತ ಅದರ ತಾತ್ಪರ್ಯ. ಕ್ಷಿತ್ರ ಕುಷ್ಠಯುತಾ, ಕೆಲವರಿಗೆ ಕೇವಲ ಚರ್ಮದ ದೋಷ, ಕೆಲವರಿಗೆ ಮೈತುಂಬ ಹುಣ್ಣಿರುವಂತಹ ಕುಷ್ಠರೋಗ, ಈ ತರದ ನಾನಾ ತರದ ರೋಗಗಳು ಬರಬಹುದು. ಶ್ವೇತ್ರ ಕುಷ್ಠ ಅಂದ್ರೆ ಶ್ವೇತ ಕುಷ್ಠ ಅಂತ ಕೂಡ ಈಗ ಹೇಳ್ತಾರೆ. ವೈಟ್ನೆಸ್ ಇನ್ ಸ್ಕಿನ್, ಚರ್ಮ ಎಲ್ಲ ಬಿಳಿಯಾಗಿ ಬಿಳಿಸಿಕೊಂಡು ರೋಗಗ್ರಸ್ತವಾಗುವುದು, ಇಂಥ ಒಂದು ರೋಗ ಇದೆ. ಇವೆಲ್ಲಾ ರೋಗಗಳು ಬರ್ಲಿಕ್ಕೆ ಈ ಮೇಲೆ ಹೇಳಿದಂಥ ದೋಷಗಳು ಕಾರಣ ಅಂತ ನಾವು ತಿಳ್ಕೊಳ್ಬೋದು. ಮುಂದೆ ಪಾರ್ವತಿ ಕೇಳ್ತಾಳೆ, ಭಗವನ್ ಮಾನುಷ ಕೇಚಿತ ಅಂಗಹೀನಾಶ್ಚ ಪಂಗವಃ. ಕೆಲವರು ಅಂಗವಿಕಲರಾಗಿ ಜನಿಸ್ತಾರೆ, ಕುಂಟರಾಗಿ ಜನಿಸ್ತಾರೆ. ಇದಕ್ಕೆಲ್ಲ ಯಾವ ಕಾರಣ, ಪಾಪಗಳು ಕಾರಣ ಆಗಿರ್ತವೆ? ಅದಕ್ಕೆ ಶಿವ ಹೇಳ್ತಾನೆ, ಲೋಭ ಮೋಹ ಸಮಾವೃತಾಹ ಯೇ ಪುರ ಮನುಜಾಹ ದೇವಿ. ಲೋಭ ಮೋಹ ಇತ್ಯಾದಿಗಳಿಗೆ ವಶರಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡಿ, ಪ್ರಾಣಿಗಳಿಗೆ ಹೊಡೆದು ಬಡೆದು ಅವುಗಳಿಗೆ ತೊಂದರೆ ಕೊಡುವಂಥವ್ರು ಏನಿರ್ತಾರೆ, ಅಂಥವರು ತಮ್ಮ ಮರುಜನ್ಮದಲ್ಲಿ ಅಂಗವಿಕಲರಾಗಿ ಹುಟ್ಟುತ್ತಾರೆ. ಕೆಲವರಿಗೆ ಗಂಟು ರೋಗ, ಭಗವನ್ ಮಾನುಷ ಕೇಚಿತ್ ಗ್ರಂಥಿಭಿ ಪಿಟಕೈಹಿ, ಗಂಟು ರೋಗಗಳು ಅಂಟುಕೊಳ್ತವೆ, ಮೈಯೆಲ್ಲ ಗಂಟುಗಳಾಗಿರ್ತವೆ. ಇದು ನಾವು ಕೂಡ ನೋಡಿರ್ತೀವಿ. ದೃಶ್ಯಮಾನ ಪ್ರದೃಶ್ಯಂತೆ ಪಿಟಕೈಹಿ ತನ್ಮೇ ಶಂಸಿತುಮರ್ಹತಿ, ಕಜ್ಜಿ ಕುರು ಮೊದಲಾದ ರೋಗಗಳಾಗಿರ್ತವೆ. ಅದಕ್ಕೇನು ಕಾರಣ? ಮನುಷ್ಯರಿಗೆ ಮುಷ್ಟಿಯಿಂದ ಪ್ರಹಾರ ಮಾಡಿ ಕ್ರೂರ ಕರ್ಮಗಳನ್ನು ಮಾಡುವಂಥವ್ರು, ಚೂಪಾದಂತಹ ಆಯುಧಗಳಿಂದ ಅಂಗಾಂಗಗಳನ್ನು ಚುಚ್ಚುವಂಥವ್ರು, ಇವರೆಲ್ಲ ಇಂಥ ಕಜ್ಜಿ ಕುರು ಮೊದಲಾದ ರೋಗಗಳಿಂದ ಪೀಡಿತರಾಗ್ತಾರೆ. ಪಾರ್ವತಿ ಕೇಳ್ತಾಳೆ, ಕೆಲವರು ಪಾದರೋಗದಿಂದ ಪೀಡಿತರಾಗ್ತಾರೆ. ಅದಕ್ಕೆ ಏನ್ ಕಾರಣ? ದೇವತಾ ಸ್ಥಾನಗಳನ್ನ ತಮ್ಮ ಪಾದಗಳಿಂದ ಸ್ಪರ್ಶ ಮಾಡುವುದು. ಮನುಜಾಹ ದೇವತಾ ಸ್ಥಾನಂ ಸ್ವಪಾದೇಹಿ ಸಂಸ್ಪೃಶಂತೆ. ಅದಕ್ಕೆ ಅರ್ಥ ಏನು? ದೇವಾಲಯಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ನಮ್ಮ ಕಾಲುಗಳಿಂದಲೇ ಹೋಗ್ಬೇಕು. ಅಲ್ಲಿಯೂ ಕೂಡ ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿಗಳನ್ನು ಹಾಕುವುದಿದ್ರು ಕಾಲುಗಳಿಂದಲೇ ಹಾಕಬೇಕು. ದೇವಾಲಯಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಕಾಲುಗಳನ್ನು ಮುಟ್ಟಿಸದೇ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪಾದರಕ್ಷಾ ಇತ್ಯಾದಿಗಳನ್ನು ಹಾಕಿಕೊಂಡು ಹೋದವರು ಅಲ್ಲಿ ಅದನ್ನು ತೊಳೆದುಕೊಳ್ಳದೆ ಒಳಗೆ ಹೋದ್ರೆ ಅಂತ ಹೀಗಾದ್ರ ಅರ್ಥ. ಅಥವಾ ಆ ದೇವಾಲಯದಲ್ಲಿರುವಂತಹ ಪವಿತ್ರವಾದ ಉಪಕರಣಗಳು ಮೊದಲಾದವುಗಳನ್ನು ತಮ್ಮ ಪಾದದಿಂದ ಮುಟ್ಟಿದವರು, ಅವರಿಗೆ ಏವಂ ಯುಕ್ತ ಸಮಾಚಾರ ಪುನರ್ಜನ್ಮನಿ ಶೋಭನೆ ಪಾದರೋಗೈ ಬಹುವಿಧೈ ಬಾಧ್ಯಂತೆ ಶ್ಲೀಪದಾದಿಭಿ. ಈ ಆನೆಕಾಲು ರೋಗ ಮೊದಲಾದವುಗಳಿಂದ ಅವರು ಪೀಡಿತರಾಗ್ತಾರೆ. ನಾವಿದನ್ನ ನೋಡಿರ್ತೀವಿ. ಅಂತ ಕಾಲು ಕೆಲವು ಬಾರಿ ಊದಿಕೊಂಡು ದಪ್ಪ ಆಗಿಬಿಟ್ಟಿರ್ತದೆ. ಅಂಥ ರೋಗಗಳಿಂದ ಅವರು ಪೀಡಿತರಾಗ್ತಾರೆ. ಎಲಿಫೆಂಟೈಸಿಸ್ ಅಂತ ಹೇಳಿ ಅದನ್ನು ವರ್ಣನೆ ಮಾಡ್ತಾರೆ.
ಈ ಶ್ಲೀಪದ ಅನ್ನೋ ರೋಗಕ್ಕೆ ಪಾದವಲ್ಮೀಕ ಅನ್ನುವ ಒಂದು ಹೆಸರನ್ನು ಕೂಡ ಕೇಳ್ತೇವೆ. ಮುಂದೆ ಪಾರ್ವತಿ ಕೇಳ್ತಾಳೆ, ಕೆಲವರು ಈ ಜಗತ್ತಿನಲ್ಲಿ ವಾತ ಪಿತ್ತ ಇವೆಲ್ಲದರ ರೋಗಗಳಿಂದಲೂ ಪೀಡಿತರಾಗಿರೋದು ಕಾಣಿಸ್ತದೆ. ದುಃಖವನ್ನು ಹೊಂದುತ್ತಾ ಇರ್ತಾರೆ, ಬೇಕಾದಷ್ಟು ಧನ ಇರ್ತದೆ, ಅಥವಾ ಕೆಲವು ಬಾರಿ ದರಿದ್ರರಾಗಿರ್ತಾರೆ. ಕೆಲವರಿಗೆ ಒಂದೊಂದೇ ರೋಗ, ಕೆಲವರಿಗೆ ಅನೇಕ ರೋಗಗಳು. ಇದಕ್ಕೆಲ್ಲ ಏನ್ ಕಾರಣ? ತದಹಂ ತೇ ಪ್ರವಕ್ಷ್ಯಾಮಿ ಶೃಣು ಕಲ್ಯಾಣಿ ಕಾರಣ. ಹಿಂದೆ ಯಾವತ್ತೂ ಅಧರ್ಮದಲ್ಲಿ ಆಸಕ್ತರಾಗಿದ್ದು, ವಿಪರೀತ ಕೋಪವನ್ನ ಹೊಂದಿ ಗುರು ಹಿರಿಯರನ್ನ ದ್ವೇಷಿಸುವಂಥವರು, ತಮ್ಮ ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಮತ್ತೊಬ್ಬರಿಗೆ ನೋವು ಮಾಡುವಂಥವ್ರು, ನಿರ್ದಯರಾದವರು, ಅವರು ಘೋರವಾದಂತಹ ವ್ಯಾಧಿಗಳಿಂದ ಪೀಡಿತರಾಗ್ತಾರೆ. ಇದು ಎಲ್ಲಾ ರೋಗಗಳಿಗೂ ಕೂಡ ಸಮಾನವಾದಂತಹ ಒಂದು ನಿದಾನ. ಕೆಲವರಿಗೆ ಪಾದಗಳಲ್ಲಿ, ಎರಡೂ ಪಾದಗಳಲ್ಲಿ ರೋಗ, ಕೆಲವರಿಗೆ ಕಾಸ ರೋಗ, ಕೆಮ್ಮುವ ರೋಗ, ಜ್ವರ, ವಾತಪಿತ್ತ ಕಫ ಮೂರೂ ದೋಷಗಳಿಂದ ಬರುವಂತಹ ರೋಗಗಳು ಕೆಲವರಿಗೆ, ಹುಣ್ಣು, ಕುಷ್ಠ, ಭಗಂಧರ ಮೊದಲಾದ ರೋಗಗಳಿಂದ ಪೀಡಿತರಾದವರು ಇನ್ನು ಕೆಲವರು ಇರ್ತಾರೆ. ರೋಗ ಶ್ರೀಮಂತರಿಗೆ ಬರಲಿ, ದರಿದ್ರರಿಗೆ ಬರಲಿ, ಇಬ್ರು ಕೂಡ ದುಃಖವನ್ನಂತೂ ಅನುಭವಿಸಬೇಕು. ಇದನ್ನೆಲ್ಲ ನಿನಗೆ ಹೇಳುತ್ತೇನೆ, ಮತ್ತೆ ನೀನು ಏನೇನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಶಿವ ಆ ಪಾರ್ವತಿಯನ್ನ ಪ್ರಶ್ನಿಸಿದ. ಅಲ್ಲಿ ಅಧ್ಯಾಯ ಒಂದು ಮುಕ್ತಾಯ ಕಾಣ್ತದೆ ಕೆಲವು ಪಾಠಗಳಲ್ಲಿ. ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ ಅಧ್ಯಾಯ ಹಾಗೆ ಮುಂದುವರೆದಿದೆ. ಹಸ್ವಾಂಗಾಶ್ಚೈವ ವಕ್ರಾಶ್ಚ ಕುಬ್ಜಾಹ ವಾಮನಕಾಸ್ತಥ. ಕೆಲವರು ಕೈ ಕಾಲು ಇವು ಮಾತ್ರ ಗಿಡ್ಡಾಗಿರ್ತಾರೆ, ಕೆಲವರು ಇಡೀ ಶರೀರವೇ ಕೂಳ್ಳವಾಗಿರುವಂತಹ ಉಳ್ಳವರಾಗಿರ್ತಾರೆ, ಹಸ್ತದೋಷ ಉಳ್ಳವರು. ಅಪರೇ ಮಾನುಷಾಹ ದೇವ ದೃಶ್ಯಂತೆ ಕುಣಿಬಾಹವಃ. ಕೈ ಮಾತ್ರ ತುಂಬಾ ಸಣ್ಣದಾಗಿರ್ತದೆ, ಕಾಲು ಮಾತ್ರ ಸಣ್ಣದಾಗಿರ್ತದೆ. ಇದಕ್ಕೆಲ್ಲ ಏನ್ ಕಾರಣಗಳು? ಅದಕ್ಕೆ ಶಿವ ವರ್ಣಿಸ್ತಾನೆ, ಕ್ರಯ ವಿಕ್ರಯದಲ್ಲಿ ಅಳತೆಗಳನ್ನು ವ್ಯತ್ಯಾಸ ಮಾಡಿದ್ರೆ, ಹಿಂದಿನ ಜನ್ಮದಲ್ಲಿ ವ್ಯಾಪಾರಿಗಳಾಗಿರ್ತಾರೆ, ಅಳತೆಗಳನ್ನ ವ್ಯತ್ಯಾಸ ಮಾಡಿ ತೂಗಿ ಜನರಿಗೆ ಮೋಸ ಮಾಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಅಂಗವೈಕಲ್ಯ ಮಾಡಿರ್ತಾರೆ, ಶಾಸ್ತ್ರ ವಿರುದ್ಧವಾಗಿ ಮಾಂಸಾಹಾರವನ್ನು ಭೋಜನ ಮಾಡುವಂಥದ್ದು. ಮಾಂಸಾದಾಸ್ತಿ ಈ ಮೂರ್ಖ ಅಯತಾವದ್ ವೃಥಾ ಸದಾ. ಅಯಥಾವತ್ ವೃಥಾಹ ಸದಾ ಅಂತಿದೆ ಪಾಠ, ವೈಷ್ಣವ ಪಾಠದಲ್ಲಿ. ಪ್ರಾವೀಣ್ಯ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಅಯಥಾವತ್ ಪ್ರಥಾಹ ಅಂತ ಹೀಗೆ ಪಾಠ ಇದೆ. ಶಾಸ್ತ್ರ ವಿರುದ್ಧವಾಗಿ ಮಾಂಸ ತಿನ್ನುವವರು ಅಂತ ಹೀಗಾಗ್ತದೆ. ವ್ರಥಾಹ ಅಂತಿದ್ರು ಅದನ್ನ ವ್ರಥ ಅಂತ ಮಾಡ್ಕೋಬೇಕು. ವ್ರಥ ಅನ್ನೋದು ಅವ್ಯಯ, ವ್ಯರ್ಥವಾಗಿ ಮಾಂಸ ತಿನ್ನುವವರು, ದೇವತಾದಿಗಳಿಗೆ ನಿವೇದನೆ ಮಾಡದೆ ಮಾಂಸ ತಿನ್ನುವವರು ಅಂತ. ಇವರು ಹೀಗೆ ಕುಳ್ಳರಾಗಿ ವಕ್ರವಾದಂತಹ ಶರೀರ ಉಳ್ಳವರಾಗಿ ಜನಿಸ್ತಾರೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಲಕ್ಷಾಲಂಕಾರದಲ್ಲಿಯೂ ಕೂಡ ಅದರ ವರ್ಣಿಸ್ತಾರೆ. ಕುಣಿಬಾಹವ ಕುತ್ಸಿತ ಕರಾಹ, ಕೈ ನೋಡ್ಲಿಕ್ಕೆ ಸುಂದರವಾಗಿರೋದಿಲ್ಲ, ಕೈ ಮೋಟು ಕೈ, ಇಂಥದೆಲ್ಲ ರೋಗಗಳು ಅದರಿಂದ ಬರ್ತವೆ ಅಂತ ಅರ್ಥ. ಮುಂದೆ ಪಾರ್ವತಿ ಕೇಳ್ತಾಳೆ, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಕೆಲವರು ಹುಚ್ಚರಾಗಿ ಓಡಾಡ್ತಾ ಇರ್ತಾರೆ. ಉನ್ಮತ್ತಾಶ್ಚ ಪಿಶಾಚಾಶ್ಚ ಪರ್ಯಟಂತು ಯತಸ್ತುತ. ಹುಚ್ಚರಾಗಿ ಕೆಲವರು, ಪಿಶಾಚಿಗಳಾಗಿ ಕೆಲವರು. ಇದಕ್ಕೆಲ್ಲ ಏನ್ ಕಾರಣ? ಅದಕ್ಕೆ ಶಿವ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಅಹಂಕಾರದಿಂದಾಗಿ ಇನ್ನೊಬ್ಬರನ್ನ ಕುರಿತು ಕೀಳಾಗಿ ಮಾತನಾಡಿತ್ತು, ಅವರನ್ನ ಕುರಿತು ಹಾಸ್ಯ ಮಾಡಿತ್ತು, ಇನ್ನೊಬ್ಬರಿಗೆ ಮನೋರೋಗ ಬರುವಂತಹ ವರ್ತನೆಯನ್ನು ಮಾಡುವುದು, ಗುರು ಹಿರಿಯರನ್ನ ಅಪಹಾಸಕ್ಕೆ ಗುರಿ ಮಾಡುವುದು. ವೃಥೈವ ಅಪಹಸಂತಿಚ. ಶಾಸ್ತ್ರಗಳನ್ನು ಓದಿದ್ದಾರೆ, ಆದ್ರೆ ಆ ಶಾಸ್ತ್ರಗಳನ್ನ ಜನರಿಗೆ ಹೇಳುವಾಗ ಶಾಸ್ತ್ರವನ್ನು ತಿರುಚಿ ಸುಳ್ಳುಗಳನ್ನ ಹೇಳುವುದು. ಇಂಥವರು ಹುಚ್ಚರಾಗಿ ಪಿಶಾಚಿಗಳಾಗಿ ಜನಿಸ್ತಾರೆ ಮುಂದಿನ ಜನ್ಮದಲ್ಲಿ. ನಿರಪತ್ಯಾಹ ಸುದುಃಖಿತಾಹ. ಜನ
ಕೆಲವರು ಮಕ್ಕಳು ಇಲ್ಲದವರು ಆಗ್ತಾರಲ್ಲ, ಅವರಿಗೆ ಏನ್ ಕಾರಣ? ಮಕ್ಕಳು ಹುಟ್ಟಿರಲಿಕ್ಕೆ ಏನ್ ಕಾರಣ? ಬೇಕಾದಷ್ಟು ಪ್ರಯತ್ನ ಪಡ್ತಾರೆ, ಎಲ್ಲಾ ವ್ರತ ಉಪವಾಸ ಇತ್ಯಾದಿ ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಏನ್ ಮಾಡಿದ್ರು ಕೂಡ ಅವರಿಗೆ ಮಕ್ಕಳಾಗುವುದಿಲ್ಲಲ್ಲ. ಅದಕ್ಕೆ ಏನ್ ಕಾರಣ? ಅದಕ್ಕೆ ಶಿವ ಹೇಳ್ತಾನೆ, ಪ್ರಾಣಿಗಳಲ್ಲಿ ದಯೆ ಇಲ್ಲದೆ ಅವುಗಳ ಎಳೆ ಮರಿಗಳನ್ನ ಕೊಂದು ತಿನ್ನುವವರು, ಗುರು ಹಿರಿಯರನ್ನು ದ್ವೇಷಿಸುವಂತವರು, ಇನ್ನೊಬ್ಬರ ಮಕ್ಕಳನ್ನ ನೋಡಿ ಅಸೂಯೆ ಪಡುವವರು, ಮತ್ತೆ ಪಿತೃಪೂಜಾ ನಕುರುವಂತಿ ಯಥೋಕ್ತಂತ ಅಷ್ಟಕಾದಿಭಿ, ಅಷ್ಟಕ ಮೊದಲಾದ ಶ್ರಾದ್ದಗಳನ್ನು ಮಾಡದೇ ಇದ್ದವರು, ಇವರೆಲ್ಲರೂ ಕೂಡ ಪುತ್ರಹೀನರಾಗ್ತಾರೆ. ಅಥವಾ ಕೆಲವು ಬಾರಿ ಮಕ್ಕಳು ಜನಿಸಿದ್ರು ಕೂಡ ಆ ಮಕ್ಕಳು ಬೇಗ ಸತ್ತು ಹೋಗ್ತಾರೆ ಅಂತ ಅಲ್ಲಿ ವರ್ಣನೆ ಇದೆ. ಇದಕ್ಕೆ ಒಂದಷ್ಟು ಸ್ಪಷ್ಟೀಕರಣಗಳನ್ನು ನಾವು ತಗೊಳ್ಬೇಕು. ಇನ್ನೊಬ್ಬರ ಮಕ್ಕಳನ್ನು ನೋಡಿ ಅಸೂಯೆ ಪಡಬಾರದು. ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅದರ ಸಂತಾನವನ್ನು ನೋಡಿ ನಾವು ಸಂತೋಷ ಪಡಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ತರದ ಅನುಕೂಲಗಳನ್ನ ನಾವು ಮಾಡಿಕೊಡ್ಬೇಕು. ಇದೆಲ್ಲ ನಮಗೆ ಗೊತ್ತಿದೆ. ಈ ಶ್ರಾದ್ದದ ಬಗ್ಗೆನೂ ಕೂಡ ಇಲ್ಲೊಂದಿಷ್ಟು ಬಂತಲ್ಲ, ಅದನ್ನು ಒಂದು ಸ್ವಲ್ಪ ನಾವು ನೋಡ್ಬೇಕು. ಅಷ್ಟಕಾದಿ ಶ್ರಾದ್ದಗಳನ್ನ ಅಂತ ಮನುಷ್ಯ ತನ್ನ ಗತಿಸಿದಂತಹ ತಂದೆ ತಾಯಿ ಮೊದಲಾದ ಬಂಧುಗಳಿಗೆ ವಾರ್ಷಿಕ ಶ್ರಾದ್ದ ಮತ್ತು ಪಕ್ಷ ಶ್ರಾದ್ದ ಇತ್ಯಾದಿಗಳಂತೂ ಮಾಡಲೇಬೇಕು. ಅದಲ್ಲದೆ ವ್ಯತಿಪಾತ ವೈದ್ಯುತಿ ಮೊದಲಾದ ಯೋಗಗಳಿದ್ದಾಗ ಅವಾಗಲೂ ಕೂಡ ಪಿತೃಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಕು. ಹೀಗೆ ಬೇರೆ ಬೇರೆ ಶ್ರಾದ್ದಗಳನ್ನು ಮಾಡುವುದಕ್ಕೂ ಕೂಡ ಕೆಲವು ವಿಧಾನಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ದೊಡ್ಡ ಪ್ರಮಾಣದ ಸಂಪತ್ತು ನಮಗೆ ಪ್ರಾಪ್ತ ಆದಾಗ ಅವಾಗಲೂ ಕೂಡ ಶ್ರಾದ್ದವನ್ನು ಮಾಡಬಹುದು ಅಂತ ಹೇಳ್ತಾರೆ. ಶ್ರಾದ್ದಕ್ಕೆ ಬ್ರಾಹ್ಮಣ ಕಾಲ, ಒಬ್ಬ ಜ್ಞಾನಿಯಾದಂಥ ಬ್ರಾಹ್ಮಣ ಮನೆಗೆ ಬಂದಾಗ ಅವಾಗಲೂ ಕೂಡ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಕ ಶ್ರಾದ್ದ ಅಂದ್ರೂ ಕೂಡ ಕೆಲವು ಭಾಗವತ ಇದರಲ್ಲಿ ವರ್ಣನೆ ಬರುವಂತೆ ಈ ಕೆಲವು ನಿರ್ದಿಷ್ಟ ಮಾಸಗಳಲ್ಲಿ ಅದನ್ನು ಪಂಚಾಂಗ ಇತ್ಯಾದಿಗಳಲ್ಲಿ ಕೊಟ್ಟಿರ್ತಾರೆ. ಭಾದ್ರಪದ ಮಾಸ, ಮಾಘ ಮಾಸ ಇತ್ಯಾದಿ ಕಡೆಗಳಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಶ್ರಾದ್ದ ಮಾಡುವುದು. ಹಿಂದೆ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ. ಅದನ್ನ ಮಾಡದೇ ಇರುವವರು ಅಂತ ಅರ್ಥ. ಮನುಷ್ಯ ಈ ಎಲ್ಲಾ ಶ್ರಾದ್ದಗಳನ್ನು ಮಾಡಬೇಕಾಗಿಲ್ಲ, ಅಥವಾ ಮಾಡ್ಲಿಕ್ಕೆ ಆಗದೇ ಇರಬಹುದು. ಈಗಿನ ಕಾಲದಲ್ಲಿ ಒಂದೊಂದು ಎರಡೆರಡು ಶ್ರಾದ್ದಗಳನ್ನು ಮಾಡುವುದೇ ಕಷ್ಟ ಆಗಿರ್ತದೆ. ಪಕ್ಷ ಶ್ರಾದ್ದ ಮತ್ತು ಕಾಲ ಶ್ರಾದ್ದವನ್ನಾದ್ರೂ ಕೂಡ ಯಥಾವಿಧಿಯಾಗಿ ಮಾಡಬೇಕು, ಅದು ಅದರ ತಾತ್ಪರ್ಯ. ಮತ್ತೆ ಉಳಿದ ಅನೇಕ ಸಂದರ್ಭಗಳಲ್ಲಿ ಆ ಗತಿಸಿದ ಪಿತೃಗಳನ್ನು ಕುರಿತು ತಿಲತರ್ಪಣೆ ಇತ್ಯಾದಿಗಳನ್ನಾದ್ರೂ ಕೂಡ ಕೊಡಬೇಕು. ಇದ್ಯಾವುದನ್ನು ಮಾಡದೆ ಹೋದ್ರೆ ಆತ ಪುತ್ರಹೀನನಾಗ್ತಾನೆ ಅಂತ ಅದರ ತಾತ್ಪರ್ಯ. ಆದ್ರಿಂದ ಈ ಜನ್ಮದಲ್ಲಿ ಯಾರಾದರೂ ಪುತ್ರಹೀನರಾಗಿ ಏನು ಪರಿತಪಿಸ್ತಾ ಇರ್ತಾರೆ, ಅನೇಕ ಪ್ರಮಾಣದ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಸಂತಾನ ಅವರಿಗೆ ಆಗಿರೋದಿಲ್ಲ, ಅವರು ಯಾವುದಾದ್ರೂ ಒಂದು ಪ್ರಾಚೀನ ಕರ್ಮ, ಇಲ್ಲಿ ವರ್ಣಿತವಾದಂತಹ ಒಂದು ಪ್ರಾಚೀನ ಕರ್ಮ, ಅದರಿಂದ ಹೇಗಾಗಿರಬಹುದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತೆ ಅದೇನೇ ಇದ್ರೂ ಕೂಡ ಮನುಷ್ಯ ಈಗ ಏನು ಬದುಕಿದ್ದಾನಲ್ಲ, ಈಗ ತನ್ನ ಜೀವನದಲ್ಲಿ ಇಲ್ಲಿ ಹೇಳಿದಂತಹ ಕೆಲವು ತಪ್ಪುಗಳನ್ನು ಮಾಡಬಾರದು. ಯುಕ್ತ ಕಾಲದಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಇನ್ನೊಬ್ಬರ ಮಕ್ಕಳನ್ನು ನೋಡಿ ಯಾವತ್ತೂ ಕೂಡ ಅಸೂಯೆ ಪಡಬಾರದು. ಉದಾರವಾದಂತಹ ದೃಷ್ಟಿಕೋನ ಇರಬೇಕು. ಮತ್ತೆ ಒಂದು ವೇಳೆ ಮಕ್ಕಳು ತಮಗೆ ಆಗದೆ ಹೋದ್ರೂ ಕೂಡ ತಮಗೆ ದುರ್ಗತಿ ಆಗ್ತದೆ ಅಂತ ಯಾವತ್ತೂ ಕೂಡ ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಜ್ಞಾನದಿಂದ ಮನುಷ್ಯನಿಗೆ ಸದ್ಗತಿ ಆಗ್ತದೆ ಹೊರತು ಪುತ್ರಗಳಿಂದ ಅಲ್ಲ. ಮಕ್ಕಳು ಆಗಲೇಬೇಕಾದದ್ದು ಪ್ರತಿಯೊಬ್ಬನಿಗೆ ಅನಿವಾರ್ಯವೂ ಏನಲ್ಲ. ಯಾರು ಮಕ್ಕಳನ್ನು ಪಡ್ಕೊಂಡು ಆ ಮಕ್ಕಳನ್ನು ಈ ಜಗತ್ತಿಗೆ ಕೊಟ್ಟು ಹೋಗೋದಕ್ಕಾಗಿ ಅವತಾರ ಮಾಡಿರ್ತಾರಲ್ಲ, ಅಂಥವರಿಗೆ ಮಕ್ಕಳು ಬೇಕು. ಮಕ್ಕಳ ಸಲುವಾಗಿ ಅವ್ರು ಪ್ರಯತ್ನ ಪಡಬೇಕು. ಪಾಂಡು ಮಹಾರಾಜನಂಥವ್ರು ಹಾಗೆ ಪಾಂಡವರನ್ನು ಕೊಟ್ಟು ಹೋಗ್ಲಿಕ್ಕಾಗಿ ಈ ಜಗತ್ತಿಗೆ ಬಂದವರು. ನಮಗೆಲ್ಲರಿಗೂ ಕೂಡ ಪಾಂಡು ಮಹಾರಾಜನಂಥ ದೊಡ್ಡವರ ಅನಿವಾರ್ಯವೇನೂ ಇರೋದಿಲ್ಲ. ಅಂಥ ಅವತಾರ ಮಾಡಿದವರು ನಾವಲ್ಲ, ನಮ್ಮ ಮಕ್ಕಳು ಕೂಡ ಅಂತ ಮಹಾಕಾರ್ಯವನ್ನು ಮಾಡುವಂಥವ್ರು ಏನಲ್ಲ. ಆದ್ರಿಂದ ಮಕ್ಕಳು ಆಗದೆ ಹೋದ್ರೆ ಈಗ ಪರಿತಪಿಸಬಾರದು. ಹಿಂದೆ ಮಾಡಿದ ಅನೇಕ ಕರ್ಮಗಳ ಕಾರಣದಿಂದಾಗಿ ಇಂಥದೆಲ್ಲವೂ ಆಗಿರ್ತದೆ ಅಂತ ತಿಳಿದುಕೊಳ್ಬೇಕು. ಹೀಗೆ ಅನೇಕ ಕಾರಣಗಳಿರ್ತವೆ. ಇಲ್ಲಿ ಕೆಲವು ಕಾರಣಗಳನ್ನು ಹೇಳಿದ್ದಾರೆ ಮಕ್ಕಳು ಆಗದಿರಲಿಕ್ಕೆ. ಅದೆಲ್ಲವನ್ನು ಕೂಡ
ಮನುಷ್ಯ ಆಲೋಚನೆ ಮಾಡಿ ತನ್ನ ಈಗಿನ ಜೀವನದಲ್ಲಿ ಹೇಗೆ ವರ್ತಿಸಬೇಕು ಅಂತ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಪಾರ್ವತಿ ಕೇಳ್ತಾಳೆ, ಕೆಲವರು ದುಃಖದಿಂದ ಪೀಡಿತರಾಗಿರ್ತಾರೆ, ಯಾವಾಗಲೂ ಉದ್ವೇಗ, ಭಗವನ್ ಮಾನಸಾಖ್ಯೇಚಿತು ಪ್ರದರ್ಶಂತೆ ಸುದುಃಖಿತ ಸೋದ್ವೇಗಾಸಿ ಯಥವೃತ, ಅದೊಂದು ಶಬ್ದ ಅಲ್ಲಿದೆ. ಯಾವತ್ತೂ ಕೂಡ ಬೇಕಾದಷ್ಟು ವ್ರತಾದಿಗಳನ್ನು ಉಪವಾಸಾದಿಗಳನ್ನು ಮಾಡೇ ಮಾಡ್ತಿರ್ತಾರೆ, ಧರ್ಮನಿಷ್ಠರಾಗೇ ಇದ್ದಾರೆ, ಆದ್ರೂ ಕೂಡ ದಾರಿದ್ರ್ಯ ದುಃಖ ಇತ್ಯಾದಿಗಳಿಂದ ಪೀಡಿತರಾಗಿರ್ತಾರೆ. ಇದಕ್ಕೆ ಏನ್ ಕಾರಣ? ಅದಕ್ಕೆ ಶಿವ ಹೇಳ್ತಾನೆ, ಉತ್ಕ್ರೋಶನ ಅಂತ ಅಲ್ಲಿ ಶಬ್ದ ಇದೆ. ಉತ್ಕ್ರೋಶನ ಪರಾಯಣಾಹ ಯೇ ಪುರ ಮನುಜಾಹ ನಿತ್ಯಂ ಉತ್ಕೋಚನ ಪರಾಯಣಾಹ ಅಂತ ವೈಷ್ಣವ ಪಾಠದಲ್ಲಿದೆ. ಉತ್ಕ್ರೋಶನ ಪರಾಯಣಾಹ ಅಂತ ಹೇಳಿ ಅದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ ಉತ್ಕ್ರೋಶನ ಅಂತ ಹೀಗೆ ಪಾಠ ಇದೆ. ಆ ಪಾಠ ಸರಿಯಾಗಿ ಕಾಣಿಸ್ತದೆ ನನಗೆ. ಉತ್ಕೋಚನ ಅನ್ನೋ ಶಬ್ದಕ್ಕೆ ನಿರ್ದಿಷ್ಟವಾದ ಅರ್ಥ ಏನು ಕೋಶದಲ್ಲಿ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಉತ್ಕ್ರೋಶನ ಅಂತಂದ್ರೆ ಇನ್ನೊಬ್ಬರನ್ನ ಆಕ್ರೋಶ, ಅವ್ರಿಗೆ ಅಪಹಾಸ್ಯ ಮಾಡೋದು, ಅವ್ರಿಗೆ ನಿಂದನೆ ಮಾಡೋದು, ಯಾವತ್ತೂ ಕೂಡ ಇನ್ನೊಬ್ಬರ ದೋಷಗಳನ್ನು ಎತ್ತಿ ತೋರಿಸುವುದು, ಅವರನ್ನ ಹೆದರಿಸುವುದು, ಅವರಿಗೆ ಉದ್ವೇಗ ಕೊಡೋದು. ಆಮೇಲೆ ದರಿದ್ರರಿಗೆ ಸಾಲ ಕೊಟ್ಟು ಬೇಕಾಬಿಟ್ಟಿ ಬಡ್ಡಿ ತಗೊಳ್ಳೋದು, ಅವ್ರ ಮನೆಗೆ ಮೇಲಿದ ಮೇಲೆ ಹೋಗಿ ಅವರನ್ನು ಪೀಡಿಸುವುದು. ಮತ್ತೆ ಯೇ ಶ್ವಭಿಹಿ ಕ್ರೀಡಮಾನಾಶ್ಚ ತ್ರಾಸಯಂತಿ ವನೇ ಮೃಗಾನ್, ಯಾವತ್ತು ನಾಯಿಗಳ ಜೊತೆಗೆ ಆಟ ಆಡಿಕೊಂಡಿರುವಂಥವ್ರು, ಇಂಥವರೆಲ್ಲರೂ ಕೂಡ ಈ ಉದ್ವಿಗ್ನವಾದ ದುಃಖಿತವಾದ ಜೀವನವನ್ನ ಕಳೆಯಬೇಕಾದ ಪ್ರಸಂಗ ಬರ್ತದೆ. ಯೇಷಾಂ ಗೃಹೇಶು ವೈಶ್ವಾನಃ ತ್ರಾಸಯಂತಿ ವೃಥಾನರ, ಮನೆಗೆ ಬಂದವರನ್ನ ಆ ಮನೆಯಲ್ಲಿರುವಂತಹ ನಾಯಿಗಳು ಹೆದರಿಸಿ ಓಡಿಸ್ತವೆ ವ್ಯರ್ಥವಾಗಿ. ಅಂದ್ರೆ ಆ ನಾಯಿಗಳನ್ನು ಹದ್ದುಬಸ್ತಿನಲ್ಲಿ ಇಡದೆ ಬೇಕಾಬಿಟ್ಟು ಓಡಾಡ್ಲಿಕ್ಕೆ ಬಿಟ್ಟವರು ಮನೆಗೆ ಬಂದವರಿಗೂ ಕೂಡ ತೊಂದರೆ ಆಗುವಂತೆ ವರ್ತಿಸುವವರು ಅಂತ ಅದರ ಅರ್ಥ. ಯಮದೇವರ ಶಿಕ್ಷೆಯನ್ನು ಅನುಭವಿಸಿ ಮುಂದೆ ಮನುಷ್ಯತ್ವವನ್ನು ಪಡೆದು ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಇಂಥ ಅನೇಕ ತರದ ಆಪತ್ತು ಇತ್ಯಾದಿಗಳನ್ನು ಅನುಭವಿಸುವ ಪ್ರಸಂಗ ಬರುತ್ತದೆ. ವ್ಯಾಘಾತ ಶತಸಂಕುಲೆ ಜಾಯಂತೆ ತತ್ರ ಶೋಚಂತಹ ಸೋದ್ವೇಗಾಸ್ತಿ ಯತಸ್ತತಃ, ಇಡೀ ಜೀವಮಾನದಲ್ಲಿ ಯಾವತ್ತೂ ಕೂಡ ಒಂದಲ್ಲ ಒಂದು ಉದ್ವೇಗ, ಒಂದಲ್ಲ ಒಂದು ಭಯ, ಯಾವುದೇ ರೀತಿಯಾದಂತಹ ಸ್ಥಿರವಾದ ಸುಖವಿಲ್ಲದೆ ಅವರು ಬದುಕುವಂತ ಪ್ರಸಂಗ ಬರ್ತದೆ ಅಂತ ಅದರ ತಾತ್ಪರ್ಯ. ಮುಂದೆ ಪಾರ್ವತಿ ಕೇಳ್ತಾಳೆ, ಕೆಲವರು ಮ್ಲೇಚ್ಛ ಭೂಮಿಯಲ್ಲಿ, ಮ್ಲೇಚ್ಛ ಭೂಮಿಷು ದೃಶ್ಯಂತೆ ಮ್ಲೇಚ್ಛೈಶ್ವರ್ಯ ಸಮನ್ವಿತಾ ಕೇನ ಕರ್ಮ ವಿಪಾಕವನ್ನು ತನ್ಮೇ ಶಂಸಿತು ಮರ್ಹಸಿ. ಅವರ ಭೂಮಿಯಲ್ಲೇ, ಯವನರ ದೇಶದಲ್ಲಿ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇತ್ಯಾದಿಗಳ ಆಚರಣಕ್ಕೆ ಅನುಕೂಲವಿಲ್ಲದ ದೇಶದಲ್ಲಿ ವಾಸ ಮಾಡುವಂತ ಪ್ರಸಂಗ ಬರ್ತದೆ. ಅವ್ರದೇ ಸಂಪತ್ತು, ಅವ್ರದೇ ಜ್ಞಾನ, ಅವ್ರದೇ ಸಂಸ್ಕೃತಿ, ಇದನ್ನು ಅನುಸರಿಸುವಂತಹ ಒಂದು ಪ್ರಸಂಗವನ್ನು ತಂದುಕೋತಾರೆ. ಇದಕ್ಕೆ ಏನು ಕಾರಣ? ಅದಕ್ಕೆ ಶಿವ ಹೇಳ್ತಾನೆ, ಹಿಂದೆ ಬೇಕಾದಷ್ಟು ಧನ ಧಾನ್ಯ ಇತ್ತು, ಆದ್ರೆ ದಾನ ಮಾಡಲಿಲ್ಲ, ಶ್ರದ್ಧಾ ಇಲ್ಲ, ಶೌಚ ಸದಾಚಾರವಿಲ್ಲ, ಅಪಾತ್ರರಿಗೆ ದಾನ ಮಾಡಿದ್ದಾರೆ, ತಮ್ಮನ್ನು ತಾವು ಹೊಗಳ್ಕೋತಾ ಇದ್ದಾರೆ, ದಾನ ಮಾಡುವವರನ್ನ ತಿರಸ್ಕರಿಸ್ತಾರೆ, ಮತ್ತೆ ದಾನ ಸ್ವೀಕಾರ ಮಾಡುವವರನ್ನ ಅಂಥವ್ರನ್ನು ಕೂಡ ಸ್ವೀಕರಿಸ್ತಾರೆ. ಅವರು ಮುಂದಿನ ಜನ್ಮದಲ್ಲಿ ಅತ್ಯಂತ ದುರ್ಗಮವಾದ್ದು, ಹೋಗ್ಲಿಕ್ಕೆ ಕಷ್ಟ, ಕಾಡು ಮೇಡುಗಳಿಂದ ಕೂಡಿದಂಥದ್ದು ಮ್ಲೇಚ್ಛರ ಒಂದು ಪ್ರದೇಶ, ಅಲ್ಲಿ ಬದುಕುವಂತ ಪ್ರಸಂಗ ಬರ್ತದೆ. ಪಾರ್ವತಿ ಕೇಳ್ತಾಳೆ, ಕೆಲವರು ನಪುಂಸಕಲಿ ಕ್ಲೀಬರಾಗಿ, ಕೆಲವರು ನಪುಂಸಕಲಿಂಗಾಗಿ, ಕೆಲವರು ಷಂಡರಾಗಿ
ವರ್ತಿಸುವಂತ ಪ್ರಸಂಗ ಬರ್ತದೆ. ನೀಚ ಕರ್ಮ, ನೀಚ ನಡತೆ, ಸುಖ ಕಡಿಮೆ, ಇದಕ್ಕೆಲ್ಲ ಏನ್ ಕಾರಣ? ಅದಕ್ಕೆ ಆ ಕ್ಲೀಬ, ನಪುಂಸಕ, ಷಂಡ ಇತ್ಯಾದಿ ಶಬ್ದಗಳಿಗೆ ಇಲ್ಲಿ ಲಕ್ಷಾಲಂಕಾರದಲ್ಲಿ ಹೀಗೆ ಅರ್ಥ ಹೇಳ್ತಾರೆ. ಜಾತ್ಯೈವ ಸೂಕ್ಷ್ಮ ಶಿಷ್ಣಾಹ, ಸರಿಯಾಗಿ ಬೆಳೆಯದೇ ಇರುವಂಥ ಶಿಷ್ಣ ಉಳ್ಳವರು, ಅವರು ಕ್ಲೀಬರು. ಸರಿಯಾದಂಥ ಶಿಷ್ಣ ಇದ್ರೂ ಕೂಡ ಅವರಿಗೆ ಆ ಪ್ರಜನನ ಶಕ್ತಿ ಇಲ್ಲದೆ ಹೋದ್ರೆ ಅವರನ್ನ ನಪುಂಸಕರು ಅಂತ ಹೀಗೆ ವರ್ಣಿಸಬೇಕು. ಷಂಡಕಾಹ ಚಿನ್ನ ಶಿಷ್ಣಾಹ ಇತಿ ವಿಭಾಗ. ಇನ್ ಕೆಲವರು ಷಂಡಕರು ಅಂತ ಇರ್ತಾರೆ. ಅವರು ತಮ್ಮ ಶಿಷ್ಣವನ್ನು ತಾವೇ ಕತ್ತರಿಸಿಕೊಂಡವರು ಅಂತ ಹೀಗೆ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಈ ತರದೆಲ್ಲ ಈ ವ್ಯಾಖ್ಯಾನ ಏನಿದೆ ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಅಂತ ಅನ್ನೋದ್ರ ಬಗ್ಗೆ ನನಗೂ ಕೂಡ ಒಂದು ಗೊಂದಲ ಇದೆ. ಲಕ್ಷಾಲಂಕಾರ ಇಂಥ ಅನೇಕ ಸಮಸ್ಯೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿರ್ತದೆ. ಷಂಡ, ಕ್ಲೀಬ, ನಪುಂಸಕ ಇವೆಲ್ಲ ಸಾಮಾನ್ಯವಾಗಿ ಪರ್ಯಾಯ ಪದಗಳು. ಅದೇನೇ ಇದೆ ಅಲ್ಲಿ ಹೇಳಿರುವ ವಿಷಯಗಳು, ಒಂದೆರಡು ವಿಷಯಗಳು ಸರಿಯಾಗಿವೆ. ಯಾವ ಒಬ್ಬ ಗಂಡಸಿಗೆ ಆ ಜನನಾಂಗವೇ ಪೂರ್ಣವಾಗಿ ಬೆಳೆಯದೇ ಇರುವವನು ಅವನೊಬ್ಬ, ಬೆಳೆದಿದ್ರೂ ಕೂಡ ಆತನಿಗೆ ಪ್ರಜನನ ಶಕ್ತಿ ಇಲ್ಲದೆ ಹೋದ್ರೆ ಅಂಥವನನ್ನ ಈ ಎಲ್ಲ ಶಬ್ದಗಳಿಂದ ಕರೀತಾರೆ. ಆದ್ರೆ ಇಂತಿಂತ ನಿರ್ದಿಷ್ಟ ಶಬ್ದಗಳಿಂದ ಇಂತಿಂತವನನ್ನು ಕರೀಬೇಕು ಅಂತ ಲಕ್ಷಾಲಂಕಾರ ಹೇಳೋದೇನಿದೆ ಅದು ಮಾತ್ರ ವಿವಾದಗ್ರಸ್ತ ಆಗ್ತದೆ. ಅದನ್ನು ಎಷ್ಟು ಸ್ವೀಕರಿಸಬೇಕು ಅಂತ ನಾವು ಹೇಳೋದು ಕಷ್ಟ. ಅಲ್ಲಿ ಒಂದೆರಡು ಮೂರು ವಿಷಯಗಳಿವೆ. ಪಾರ್ವತಿ ಕ್ಲೀಬಾಹ, ನಪುಂಸಕಾಹ, ಷಂಡಾಹ ಅಂತೀಗೆಲ್ಲ ಶಬ್ದಗಳನ್ನೇ ಪ್ರಯೋಗ ಮಾಡಿದ್ದಾಳಲ್ಲ. ಮತ್ತೊಂದು ಅಂಶ ಆ ಅನುವಾದದಲ್ಲಿ ಅಥವಾ ಲಕ್ಷಾಲಂಕಾರದಲ್ಲಿ ತಪ್ಪಿ ಹೋಗಿದೆ. ಅದೊಂದನ್ನು ನಾವು ಇಲ್ಲಿ ಗಮನಕ್ಕೆ ತಂದ್ಕೋಬೇಕು. ಜಾತ್ಯೈವ ಸೂಕ್ಷ್ಮ ಶಿಷ್ಣಾಹ, ಹುಟ್ಟ ಸರಿಯಾಗಿ ಬೆಳೆಯದೇ ಇರುವಂತಹ ಜನನಾಂಗ ಇದ್ದವರು ಕೆಲವರು. ಇನ್ನು ಕೆಲವರು ಬೆಳೆದಿದ್ರೂ ಕೂಡ ಪುಂಶಕ್ತಿ ರಹಿತಾಹ, ಸರಿಯಾದ ಬೆಳವಣಿಗೆ ಆಗಿದೆ ಆದ್ರೆ ಪುಂಶಕ್ತಿ ರಹಿತರು ಅಂತ ಇನ್ನೊಂದು ಅರ್ಥ. ಅದು ಸರಿ. ಆದ್ರೆ ಪುಂಶಕ್ತಿ ರಹಿತಾಹ ಅಂತಂದ್ರೆ ಅದಕ್ಕೆ ಅರ್ಥ ಎರಡಾಗ್ತದೆ. ಮನುಷ್ಯನಿಗೆ ತನ್ನ ಸಂಗಾತಿಯನ್ನ ತೃಪ್ತಳನ್ನಾಗಿ ಮಾಡುವಂತಹ ಶಕ್ತಿ ಇರುವುದು ಒಂದು ಅಂಶ. ಇನ್ನೊಂದು ಸಂತಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಶಕ್ತಿ ಇರುವುದು ಇನ್ನೊಂದು ಅಂಶ. ಅನೇಕ ಜನರಿಗೆ ಎರಡೂ ಕೂಡ ಇದ್ದೇ ಇರ್ತವೆ. ಎರಡೂ ಜೀವಮಾನದಲ್ಲಿ ಮುಖ್ಯವೇ. ಕೆಲವರಿಗೆ ಮೊದಲನೇದು ಮಾತ್ರ ಇದ್ದು ಎರಡನೇದು ಇಲ್ಲದೆ ಇರಬಹುದು. ಇನ್ನು ಕೆಲವರಿಗೆ ಎರಡನೇದ್ದು ಇಲ್ಲದೆ ಮೊದಲನೇದು ಮಾತ್ರ ಇರಬಹುದು. ಇನ್ನು ಕೆಲವರಿಗೆ ಎರಡೂ ಕೂಡ ಇರ್ಲಿಕ್ಕಿಲ್ಲ. ಈ ಎರಡು ಅಂಶಗಳು ಕೂಡ ಇರ್ಲಿಕ್ಕಿಲ್ಲ. ಈ ಒಂದು ಅಂಶವನ್ನು ಕೂಡ ಗಮನಿಸಬೇಕು. ಅದಕ್ಕೆ ಅನೇಕ ಕಾರಣಗಳಿರ್ತವೆ. ಸೆಮನ್ ಕೌಂಟ್ ಸರಿಯಾಗಿಲ್ಲದೆ ಹೋದ್ರೆ ಅಂತ ಪ್ರಸಂಗಗಳಲ್ಲಿ ಅವನಿಗೆ ಪ್ರಜನನ ಶಕ್ತಿ ಇರೋದಿಲ್ಲ. ಅಂತೂ ಲಕ್ಷಾಲಂಕಾರ ಹೇಳಿದ್ದು ವಿವಾದಗ್ರಸ್ತ ಆಗ್ತದೆ. ಈ ಮೂರು ಶಬ್ದಗಳೇನಿವೆ, ಮೂರು ಶಬ್ದಗಳಿಂದ ಮೂರು ಅರ್ಥಗಳು. ಒಂದು ಸರಿಯಾಗಿ ಬೆಳವಣಿಗೆಯನ್ನು ಪಡ್ಕೊಳ್ಳದೆ ಇರುವಂಥದ್ದು, ದಾಂಪತ್ಯ ತೃಪ್ತಿಯನ್ನು ಕೊಡ್ಲಿಕ್ಕೆ ಆಗದೆ ಇರುವಂತಹದ್ದು ಮತ್ತೊಂದು, ಮಕ್ಕಳನ್ನು ಪಡ್ಕೊಳ್ಳಿಕ್ಕೆ ಆಗದೆ ಇರುವಂತಹದ್ದು ಮೂರನೇದು ಅಂತ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನ ತಮ್ಮ ಎದುರಿಗೆ ಹೇಳಿದ್ದೇನೆ. ಅದನ್ನು ಗಮನಿಸಬೇಕು. ಅದಕ್ಕೆ ಶಿವ ಹೇಳ್ತಾನೆ, ಕ್ರೂರವಾದ ಕರ್ಮಗಳಲ್ಲಿ ಆಸಕ್ತರಾದವರು, ಈ ಪಶುಗಳ ಅಂದ್ರೆ ಎತ್ತುಗಳು ಮೊದಲಾದವುಗಳ ಪುಂಸ್ತವನ್ನು ಅಪಹರಿಸಿ ಅದನ್ನ ಕ್ಯಾಸ್ಟ್ರೇಟ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ಕೃಷಿ ಕರ್ಮಗಳಿಗೆ ಉಪಯೋಗ ಮಾಡಬೇಕಾದಂತ ಎತ್ತುಗಳನ್ನ ಹಾಗೆ ಬಿಟ್ಬಿಟ್ರೆ ಅವು ತುಂಬಾ ಉನ್ಮತ್ತ ಆಗ್ತವೆ. ಅದಕ್ಕಾಗಿ ಅವುಗಳ ಬೀಜಗಳನ್ನು ಒಡೆದು ಅದನ್ನ ಕೃಷಿ ಕರ್ಮಗಳಿಗೆ ಪಳಗಿಸ್ತಾರೆ. ಇಂಥದನ್ನೆಲ್ಲ ಮಾಡಿದವರಿಗೆ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಮಾಡಿದ್ರಿಂದ ಮನುಷ್ಯ ಇಂಥ ದೋಷಗಳಿಗೆ ಗುರಿ ಆಗ್ತಾನೆ ಅಂತ ಅದರ ತಾತ್ಪರ್ಯ. ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರ ಮಾಡಿದವರು, ವ್ಯಭಿಚಾರ ಮಾಡುವಂಥವ್ರು, ಇನ್ನೊಬ್ಬರ ಕಾಮಕ್ಕೆ ವಿಘ್ನ ಮಾಡುವಂಥವ್ರು, ಕಾಮ ವಿಘ್ನಕರಾಹ, ಯಾರದೇ ದಾಂಪತ್ಯಕ್ಕೆ ಕೂಡ ಧಕ್ಕೆ ತರಬಾರದು ಅಂತದನ್ನ ಅನೇಕ ಪ್ರಸಂಗಗಳಲ್ಲಿ ನಾವು ಮಾಡಿರ್ತೇವೆ. ಇದನ್ನು ನಾವು ಈ ಪಾಂಡು ಮಹಾರಾಜನ ಕಥೆಯಲ್ಲಿ ಒಂದ್ ಕಡೆ ನೋಡ್ತೇವೆ. ಆ ಪಾಂಡು ಮಹಾರಾಜ
ಏಕಾಂತದಲ್ಲಿದ್ದಂತಹ ಆ ಋಷಿ ದಂಪತಿಗಳಿಗೆ ತಿಳಿಯದೆ ತೊಂದರೆ ಕೊಟ್ಟ, ಅದನ್ನೊಂದು ಕೇಳಿದ್ದೀವಿ. ಅದಲ್ಲದೆ ತಾತ್ಪರ್ಯ ನಿರ್ಣಯ ಹೇಳುವಂತೆ ಆ ಮೂಲ ರೂಪದಲ್ಲಿ ಇಂದ್ರನನ್ನು ಭೇಟಿಯಾಗಬೇಕು ಅಂತ ಒಂದು ಬಾರಿ ಹೋಗಿದ್ದ. ಇಂದ್ರ ಆಗ ತನ್ನ ಪತ್ನಿಯಾದಂತಹ ಶಚಿಯನ್ನು ಕೂಡುವ ತರಾತುರಿಯಲ್ಲಿದ್ದ. ಈಗ ಈ ಮರುತ್ ಪಾಂಡುವಿನ ಮೂಲ ರೂಪ, ಆತ ಬಹಳ ಹೊತ್ತು ಆ ಇಂದ್ರನ ಜೊತೆ ಮಾತಾಡ್ತಾ ಕುತ್ಕೊಂಡ. ಇಂದ್ರನಿಗೆ ಏಕಾಂತ ಸಿಗಲಿಲ್ಲ. ಇಂದ್ರನಿಗೆ ತನ್ನ ಪತ್ನಿ ಜೊತೆಗೆ ಒಂದು ಏಕಾಂತ ಬೇಕಾಗಿತ್ತು. ಅದಕ್ಕೆ ವಿಘ್ನ ತರುವಂತ ಕೆಲಸ ಮಾಡಿದ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಆ ಕಾರಣದಿಂದ ಅವನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳ್ತಾರೆ. ಇದು ಶಾಸ್ತ್ರಗಳಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬಂದಿರುವಂತಹ ಒಂದು ವ್ಯಕ್ತವಾದ ಉದಾಹರಣೆ, ಸ್ಪಷ್ಟವಾದ ಉದಾಹರಣೆ. ಇವರು ನೀಚ ಕರ್ಮದಲ್ಲಿ ಆಸಕ್ತರಾದವರಾಗಿರ್ತಾರೆ, ಪರನಿಂದೆ ಮಾಡ್ತಾರೆ. ಆದರೆ ಇತಿ ಚೇತ್ ಸಂವಿವೃಷ್ಯರನ್ ತೇಮುಚ್ಚಂತೆ ಹಿ ಕಲ್ಮಷಾತ್. ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ತಮ್ಮ ದೋಷಗಳನ್ನು ಮನಗಂಡ್ರೆ ಆವಾಗ ಪಾಪಗಳನ್ನು ಕಳ್ಕೋತಾರೆ. ಮತ್ತೆ ಮುಂದಿನ ಜೀವನದಲ್ಲಿ ಅಂತ ದೋಷಗಳು ಕೂಡ ಅವರಿಗೆ ಬರೋದಿಲ್ಲ ಮುಂದಿನ ಜನ್ಮದಲ್ಲಿ. ಇದು ಈ ಪ್ರಸಂಗಕ್ಕೆ ಮಾತ್ರ ಅಲ್ಲ, ಯಾವತ್ತೂ ಮನುಷ್ಯ ತಾನು ಅನುಭವಿಸುತ್ತಿರುವ ದುಸ್ಥಿತಿಗೆ ಏನು ಕಾರಣ ಅಂತ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಂಥ ದುರ್ವ್ಯಾಪಾರಗಳನ್ನ, ದುರ್ನಡತೆಗಳನ್ನ ಮುಂದುವರಿಸಬಾರ್ದು. ಹಾಗಾದ್ರೆ ಅವನಿಗೆ ಸದ್ಗತಿ ಆಗ್ತದೆ. ಮುಂದಿನ ಜನ್ಮದಲ್ಲಿ ಆದರೂ ಇಂಥ ಒಂದು ದುಸ್ಥಿತಿಯನ್ನು ಅನುಭವಿಸುವ ಪ್ರಸಂಗ ಬರೋದಿಲ್ಲ ಅಂತ ಅರ್ಥ. ಶ್ರೀನಾಮಪಿ ತಥಾದೇವಿ ಯಥಾ ಪುಂಸಾಂತು ಕರ್ಮಜಂ. ಇದು ಕೇವಲ ಪುರುಷರಿಗೆ ಮಾತ್ರ ಹೇಳಿದ್ದೇನೆ ಅಂತ ತಿಳ್ಕೋಬೇಡ. ಅನೇಕ ಬಾರಿ ಇಂಥ ಪ್ರಶ್ನವನ್ನು ನಾನು ಕೂಡ ಎದುರಿಸಿರ್ತೇನೆ, ನೀವು ಎಲ್ಲಾದ್ರೂ ಕೇಳಿರ್ತೀರಿ. ಈ ಪುರುಷರಿಗೆ ಯಾವ ದುರ್ನಡತೆಯ ಫಲವಾಗಿ ಏನು ಸಮಸ್ಯೆಯನ್ನು ಅನುಭವಿಸುವ ಪ್ರಸಂಗ ಬರ್ತದಲ್ಲ, ಅಂಥದ್ದೇ ಸ್ತ್ರೀಯರಿಗೂ ಕೂಡ ಅನುಭವಿಸುವ ಪ್ರಸಂಗನೂ ಬರ್ತದೆ. ಇತಿಥೇ ಕಥಿತಂ ದೇವಿ ಕಿಂಭೂಯ ಶ್ರೋತು ಇಚ್ಛತಿ. ಮತ್ತೇನು ನೀನು ಕೇಳೋದಕ್ಕೂ ಅಂತ ಅಪೇಕ್ಷೆ ಪಡ್ತಿ ಅಂತ ಕೇಳ್ತಾ ಇದ್ದಾನೆ ಶಿವ. ಅಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 124ನೇತ್ತು, 205ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಹಾಗೆ 221ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಇದು ಸಮಾಪ್ತವಾಗಿದೆ. ಶಿವ ಮತ್ತು ಶಿವಾನಿ ಇಬ್ರು ಕೂಡ ದಾಂಪತ್ಯದ ದೇವತೆಗಳು ಕೂಡ ಹೌದು. ಮತ್ತೆ ಶಿವ ದೇಹಾಭಿಮಾನಿ, ಮನೋಭಿಮಾನಿ, ವಿಶೇಷತಃ ಪುಂಸ್ತಾಭಿಮಾನಿಯೂ ಹೌದು. ಆತ ಈ ಎಲ್ಲ ದೋಷಗಳಿಗೆ, ಶರೀರದ ದೋಷಗಳಿಗೆ, ವಿಶೇಷತಃ ಪುಂಸ್ತದ ದೋಷಗಳಿಗೆ ಕೂಡ ನಿದಾನಗಳನ್ನು ತೋರಿಸಿಕೊಟ್ಟಿದ್ದಾನೆ. ಶಿವ ನಿದಾನವನ್ನು ನಾವು ಕೇಳಿದ್ದೇವೆ. ಇಂಥ ಎಲ್ಲ ರೋಗ ನಿದಾನಗಳನ್ನು ಕೂಡ ತಿಳ್ಕೊಂಡು ಅಂಥ ದುರ್ನಡತೆಗಳ ದೆಸೆಯಿಂದ ಮನುಷ್ಯ ದೂರ ಇರಬೇಕು ಅನ್ನೋದನ್ನು ನಾವು ಇಲ್ಲಿ ಅನುಸಂಧಾನ ತಂದುಕೋಬೇಕು. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.